ಬರವಣಿಗೆ, ಮ್ಯಾಥ್ಸು, ಇಂಜಿನಿಯರಿಂಗು ಎಲ್ಲಿಯ ಸಂಬಂಧ? ಹೌದು ಅಲ್ವಾ? ಯಾವಾಗ ನಿಮಗೆ ಏನು ಇನ್ಸ್ಪೈರ್ ಮಾಡ್ತು? ನಾನು ಸಣ್ಣ ಕಥೆಗಳಿಂದ ಆರಂಭಿಸ್ಬೇಕು, ನಾನು ಕಥೆಗಾರನಾಗಬೇಕು, ಬರವಣಿಗೆ ಬರಿಬೇಕು. ನಿಮ್ಮನ್ನು ಇನ್ಸ್ಪೈರ್ ಮಾಡಿದ್ದು ಯಾವ ವಿಷಯ? ವಿಶೇಷ ಅನಿಸುತ್ತೆ ನನಗೂ. ಇದು ಭಾಳ ವಿಚಿತ್ರ ಅನಿಸುತ್ತೆ. ನಾನು ಒಬ್ಬ ಲೇಖಕ ಆಗ್ತೀನಿ ಅಂತ ಕನಸು ಕಂಡವನಲ್ಲ. ನಂಗೆ ಗೊತ್ತಿರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಇಂಜಿನಿಯರಿಂಗು, ಒಳ್ಳೆ ಇಂಜಿನಿಯರ್ ಆಗ್ತೀನಿ, ಒಳ್ಳೆ ಸಂಬಳ ತಗೊಳ್ತೀನಿ, ಬರೀ ಅದೇ ತಲೆಯಲ್ಲಿತ್ತು ನನಗೆ. ಯಾವತ್ತೂ ನಾನು ಲೇಖಕನಾಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ. ಓದ್ಕೊಂಡಿದ್ದೆ, ಸಾಹಿತ್ಯದಲ್ಲಿ ಒಲವಿತ್ತು, ಓದ್ಕೊಂಡಿದ್ದೆ, ಅದೆಲ್ಲ ಇತ್ತಾಗಲಿ. ಬಟ್ ಬರೀಬಲ್ಲೆ ಅಂದ್ಕೊಂಡಿರಲಿಲ್ಲ. ಅದು ಹೆಂಗೋ ಇಲ್ಲಿ ಕೊಚ್ಚಿನ್ನಲ್ಲಿದ್ದೆ ನಾನು ಅವಾಗ. ಎರ್ನಾಕುಲಮ್ ಅಂತೀವಲ್ಲ, ಎರ್ನಾಕುಲಮ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ನಾನು 1.5 ವರ್ಷದಲ್ಲಿ ಕೆಲಸ ಮಾಡಿದಾಗ ತುಂಬ ಒಂಟಿತನ ಕಾಡ್ತು ನನಗೆ. ವಿಪರೀತ ಅಂದರೆ ವಿಪರೀತ. ನನಗೇನು ಹೇಳ್ಕೊಳೋಕ್ಕೆ ಇಲ್ಲ ಅನ್ನೋಕ್ಕೆ ಶುರು ಆಗ್ಬಿಡ್ತು. ಅದು ಏನಾಗಿತ್ತಂದರೆ ಆ ಟೈಮ್ನಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಮನೆ ಅಂತೆಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ರು ಆಗಲೇ. ನನಗಂತೂ ಮದುವೆ ಆಗಲ್ಲ ಅಂತ ಗೊತ್ತಿತ್ತು ನನಗೆ, ನಾನು ಮದುವೆ ಆಗಲ್ಲ ಅಂತ. ಅಯ್ಯಪ್ಪ ಇದು ಏನು ಮಾರಯ್ಯ, ನನ್ನ ಐಡೆಂಟಿಟಿ ಏನು, ವಾಟ್ ಈಸ್ ಮೈ ಐಡೆಂಟಿಟಿ ಅಂತ ತುಂಬ ಇದ್ದಾಗ ಬರಿಬೇಕು ಅಂತ ನಾನು ಬರೆಯೋಕ್ಕೆ ಟ್ರೈ ಮಾಡೋಣ, ಬರಿಬೋದೇನೋ ನಾನು ಅಂತ. ಯಾಕೆಂದರೆ ಹಿಂದೊಮ್ಮೆ ಸ್ವಲ್ಪ ಅಟೆಂಪ್ಟ್ಸ್ ಮಾಡಿದ್ದೆ, ಚಿಕ್ಕನ್ನಲ್ಲಿ ಏನೋ ಬರೆದು ಸುಮ್ಮನೆ ಅಸೈನ್ಮೆಂಟ್ ಥರ ಬರೆದು ಸಕ್ಸಸ್ ಆಗಿದ್ದೆ ನಾನು. ಗೊತ್ತಿತ್ತು ನನಗೆ ಅದರಲ್ಲಿ ಏನೋ ಇರ್ಬೋದು ಅಂತ. ಸೊ ಅದರಿಂದ ಬರ್ದ ಮೊದಲನೇ ಕಥೆಯಿಂದಲೇ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ನನಗೆ. ಮೊದಲು ವಸುಮತಿ ಉಡುಪ ಬೇರೆ ನಂಗೆ ಗೊತ್ತೇ ಇಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ. ಸೊ ಆಗ ತರಂಗದಲ್ಲಿ ಏನು ಮಾಡ್ತಿದ್ರು ಅಂದರೆ ಒಂದು ವಿಳಾಸ ಕೊಡ್ತಿದ್ರು, ಲೇಖಕರ ವಿಳಾಸ. ನೋಡಿ ಆಗಿನ ಕಾಲದ ಫೇಸ್ಬುಕ್ ಅದು ವಿಳಾಸ. ವಿಳಾಸ ಕೊಟ್ಬಿಟ್ರೆ ಅವ್ರಿಗೆ ಲೆಟರ್ ಬರೀತಿದ್ವಿ ನಾವು. ಪತ್ರಗಳು. ಸೊ ಪತ್ರಕ್ಕೆ ಬರೀತಿದ್ರು ಪಾಪ. ರೆಸ್ಪಾನ್ಸ್ ಹಾಕಿ ಮಾಡಿದ್ರು. ಮೇಡಮ್ ಓದ್ಬಿಟ್ಟು ನನ್ನ ಕತೆ ಓದ್ಬಿಟ್ಟು ಚೆನ್ನಾಗಿ ಬರ್ತಿದ್ದೀರಾ ನೀವು, ನನಗೆ ಕಳಿಸಿರೋ ಬದಲು ಇದು ಯಾರಿಗಾದ್ರು ಪತ್ರಿಕೆ ಕಳಿಸಿರೋ ಬರ್ತಾ ಇತ್ತಿದ್ದು ಚೆನ್ನಾಗಿ, ಎಷ್ಟು ಒಳ್ಳೆ ಕತೆ ಬರೀತೀರಾ ನೀವು ಅಂತ ಹೇಳಿ ಇದು ಮಾಡಿದ್ರು. ಮೊದಲ ಕಥೆ ಯಾವುದು? ನನ್ನ ಮೊದಲನೇ ಕತೆ ಎಂಥ ವಿಚಿತ್ರ ಅಂದರೆ ಒಂದು ಇದು ಬರೆದಿದ್ದೀನಿ, ಹುಲಿಗೆ ಹೂವು ಅಂತ ಒಂದು ಕತೆ ಬರೆದಿದ್ದೆ ನಾನು. ಮನುಷ್ಯ ಸಂಕಲನದಲ್ಲಿ ಇದೆ ಅದು. ಅದು ಒಂದು ದಲಿತ ಹೆಣ್ಣು ಮತ್ತು ಬ್ರಾಹ್ಮಣ ಹುಡುಗನ ಮಧ್ಯದ ಒಂದು ಸಂಘರ್ಷದ ಬಗ್ಗೆ ಬರೆದಿರೋ ಕತೆ. ಅದು ಚೆನ್ನಾಗಿದೆ. ಅದು ಕತೆ ಅಂದರೆ ಕಾಲ್ಪನಿಕ. ನನಗೆ ಆ ಜಗತ್ತು ಗೊತ್ತಿಲ್ಲ, ದಲಿತ ಜಗತ್ತು ಹೆಚ್ಚು ಗೊತ್ತಿಲ್ಲ. ಬಟ್ ಐ ಸ್ಟ್ರೈಲ್ ಟು ಇಟ್. ಏನಾಗ್ತಿತ್ತು ಅಂದರೆ ನನ್ನ ಕ್ಲಾಸ್ಮೇಟ್ ನನ್ನ ಪಕ್ಕಕ್ಕೆ ಕೂಡುವ ಒಬ್ಬ ಹುಡುಗ, ಅವನು ನಮ್ಮ ಮನೆಗೆ ರಾತ್ರಿ ಭಿಕ್ಷಕ್ಕೆ ಬರ್ತಿದ್ದ. ಅವನು ಓಕೆ. ಸೊ ಅವರಪ್ಪ ದಾಸಪ್ಪ, ಅವ್ನು ಭಿಕ್ಷಕ್ಕೆ ಬರ್ತಾ ಇದ್ದ. ನಾವಿಬ್ಬರು ಅವನಿಗೆ ಭಿಕ್ಷೆ ಹಾಕಿದ್ಮೇಲೆ ನಾನು ಹೋಮ್ವರ್ಕ್ ಮಾಡಿದೆ ಅಂತೆಲ್ಲ ಕೇಳ್ತಿದ್ದೆ ನಾನು ಅವನ್ನ. ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಇರ್ತಾರಲ್ಲ, ಅವಾಗೇನೂ ಅನಿಸೇ ಇಲ್ಲ ನನಗೆ ಆ್ಯಕ್ಚುಲಿ. ಆಮೇಲೆ ಪ್ರಶ್ನೆ ಮಾಡ್ತಿದ್ದೆ, ಪೀಪಲ್ ಕ್ಯಾಂಟ್ ಇವನ್ ಬಿಲೀವ್ ಇದು, ನನ್ನ ಪಕ್ಕಕ್ಕೆ ಕೂತು ಹುಡುಗನೇ ನಮ್ಮ ಮನೆಗೆ ರಾತ್ರಿ ಭಿಕ್ಷೆಗೆ ಬರ್ತಾ ಇದ್ದ ಕೇಳಿಕೊಂಡು ಅಂತ ಅನ್ನೋಂಥದ್ದು. ಅದು ತುಂಬ ಕಾಡ್ತಿತ್ತು ನನಗೆ. ಎಷ್ಟು ಚೆನ್ನಾಗಿದ್ವಲ್ಲ, ನಾವೆಲ್ಲ ಫ್ರೆಂಡ್ಸೇ ಇದ್ವಿ, ನಾವು ಯಾರು ಏನು ತೊಂದರೆ ಇರಲಿಲ್ಲ. ಅವನು ನನ್ನ ಫ್ರೆಂಡೇ, ಅವ್ನು ಕ್ಲಾಸ್ನಲ್ಲಿ ಒಂದೇ ನಾವು ಫ್ರೆಂಡು. ಸೊ ಅವಾಗ ಏನು ಮಾಡಿದೆ, ಅದನ್ನು ಹೆಣ್ಣು ಮಾಡಿದ್ದೀನಿ ಅಷ್ಟೇ ನಾನು. ಹುಡುಗನ ಪರನ ಹುಡುಗಿ ಮಾಡಿಬಿಟ್ಟೆ ನಾನು. ಮಾಡಿಬಿಟ್ಟು ಅವಳು ಒಂದು ದೊಡ್ಡ ಇಂಜಿನಿಯರ್ ಆಗಬೇಕು ಅಂತ ತಲೆಯಲ್ಲೇ ನನಗೆ, ಒಬ್ಬ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿಬಿಟ್ಟು ಇದು ಮಾಡಬೇಕು, ಅವಳು ತನ್ನ ಹಕ್ಕನ್ನು ಸಾಧಿಸಬೇಕು ಅಂತ ಬರ್ತಿದ್ದೆ ನಾನು ಅದನ್ನು. ಸೊ ಇಟ್ಸ್ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಕಾಲ್ಪನಿಕ, ಬಟ್ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಅದು ಆ ಥರ ಬರೆದೆ. ಆಮೇಲೆ ಬೇರೆ ಜಗತ್ತಿಗೆ ಬಂದುಬಿಟ್ಟೆ ನಾನು. ತುಂಬ ಈ ಮಾಧ್ವ ಬ್ರಾಹ್ಮಣ ಮನೆತನದ ಕಥೆಗಳು ಹೆಚ್ಚು ಬರೆದೆ ನಾನು. ಬಟ್ ಅಲ್ಲಿಗೆ ನಿಂತಿಲ್ಲ ನಂದು. ಎಲ್ಲ ಹೆಂಗಾಗಿದೆ ಅಂದರೆ ಜರ್ನಿ, ನಾನು ಒಂದು 4-5 ವರ್ಷಕ್ಕೆ ಸಬ್ಜೆಕ್ಟ್ ಬದಲಾಯಿಸ್ಕೊಂಡ್ಬಿಟ್ಟು ನನ್ನ ಬದಲಾಗಿದೆ. ನೀವು ಹೇಳಿದ್ ನೋಡಿ, ಇವಾಗೆಲ್ಲ ಅತ್ಯಂತ ಪ್ರಸಿದ್ಧವಾದ ತೇಜೋತುಂಗ ಭದ್ರಾ ಅಂತ. ಒಂದು ಕಾಲಕ್ಕೆ ನಾನು ಅತ್ಯಂತ ಪ್ರಸಿದ್ಧ ನಮ್ಮಮ್ಮ ಅಂದರೆ ನಂಗೆ ಇಷ್ಟ ಅಂತ, ಭಾಳ ಇಷ್ಟಪಡ್ತಿದ್ರು ಎಲ್ಲರೂ. ನಮ್ಮಮ್ಮ ಅಂದರೆ ನಂಗೆ ಇಷ್ಟನ. ಆಮೇಲೆ ಮೋಹನ ಸ್ವಾಮಿ ಬಂತು. ಎಷ್ಟು ಜನ ಮೋಹನ್ ಸ್ವಾಮಿ ಬಗ್ಗೆ ಮಾತಾಡಿದರು. ಕೆಲವು ಕಾಲ ಹಂಪಿ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡ್ತಿದ್ರು. ಸೊ ದ್ಯಾಟ್ಸ್ ಶೋಸ್ ಇವೆಲ್ಲವೂ ಬೇರೆ 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 ಥರದ ಬರವಣಿಗೆಗಳು, ಯಾವು ಒಂದ್ರ ಥರ ಒಂದಿಲ್ಲ. ಅದು ಹೆಂಗೆ ನೀವು ಅಂದರೆ ಒಂದೇ ಜಾನರಿನ ಕಥೆಗಳನ್ನು ಬಹಳಷ್ಟು ಲೇಖಕರು ಬರೆದಿರೋದನ್ನು ನಾವು ನೋಡಿದ್ದೀವಿ. ಬಟ್ ನಿಮ್ಮದು ಇಷ್ಟು ವರ್ಷಗಳಾದಮೇಲೆ ಬದಲಾವಣೆ ಆಗಬೇಕು ಅಂತಲೇ ಇರುತ್ತಾ? ಏನು ಥಾಟ್ ಪ್ರೋಸೆಸ್ ಓಡ್ತಾ ಇಲ್ಲ? ಅದು ಹೆಂಗೇನ್ರಿ, ಸಂಗೀತಗಾರರು ಇದ್ದಂಗೆ ಒಂದೇ ರಾಗ ಹೆಂಗೆ ನುಡಿಸ್ತಾರೆ ಸಂಗೀತಗಾರರು. ಸೊ ರಾಗ ನುಡಿಸ್ತಾ ಇರ್ತಾರೆ, ಅದಾದ್ಮೇಲೆ ಇನ್ನೊಂದು ರಾಗಕ್ಕೆ ಹೋಗಬೇಕು ಅನಿಸುತ್ತೆ. ಶಿವರಂಜನಿ ಹೇಳ್ತಾ ಇದ್ರೆ, ಶಿವರಂಜನಿ ಸಾಕಷ್ಟು ಏನಪ್ಪ ದುಃಖದ ರಾಗ. ಆ್ಯಕ್ಚುಲಿ ದುಃಖವನ್ನು ಉತ್ಪಾದಿಸುತ್ತೆ ಶಿವರಂಜನಿ. ಸಾಮಾನ್ಯ ಸಿನಿಮಾದಲ್ಲಿ ತುಂಬ ಬಳಸ್ತಾರೆ ಅದನ್ನು. ಸೊ ಶಿವರಂಜನಿ ರಾಗವನ್ನೇ ಯಾವಾಗಲೂ ಹೇಳೋಕ್ಕಾಗಲ್ಲ. ನಿಮಗೆ ಬರಬೇಕು, ತೋಡಿಗೆ ಬರಬೇಕು, ಉತ್ಸಾಹ ಬರುತ್ತೆ ನಿಮಗೆ. ಒಂಥರ ತೋಡಿ ಅಂದರೆ ಕರ್ನಾಟಕ ತೋಡಿ. ಸೊ ಹಿಂದೂಸ್ತಾನಿ ತೋಡಿ ಬೇರೆ ಮತ್ತೆ. ಸೊ ಕರ್ನಾಟಕ ತೋಡಿಯಲ್ಲಿ ಉತ್ಸಾಹ ಇರುತ್ತೆ ನಮಗೆ, ಅದನ್ನು ಇದು ಮಾಡಿ ಆನಂದ ಭೈರವಿಗೆ ಬರಬೇಕು. ಸೊ ಅದು ನಿಮಗೆ ಬದಲಾವಣೆ ಬೇಕೇ ಬೇಕು ಮನುಷ್ಯಂಗೆ. ನಿಮ್ಮದೇ ವೃತ್ತಿ ಆದ್ರೂ ಅಲ್ಲಿ ತುಸು ಬದಲಾವಣೆಗಳು ಆಗ್ತಾ ಇರಬೇಕು, ಇಲ್ದಿದ್ರೆ ಅದು ರೊಟೀನ್ ಆಗಿಬಿಡುತ್ತೆ ನಿಮಗೆ ಆ್ಯಕ್ಚುಲಿ.
ಸೊ ಹೇಳ ಆ ಬಿಸಿ ಕಲ್ಲಲ್ಲಿ ಬರೀ ಅಕ್ಕಿ ಹಿಟ್ಟೆ ಹಾಕೋದಲ್ಲ, ಕೆಲವೊಮ್ಮೆ ರಾಗಿ ಬೀಸಬೇಕು, ಕೆಲವೊಮ್ಮೆ ಜೋಳ ಬೀಸಬೇಕು, ಕೆಲವೊಮ್ಮೆ ಇದು ಕಡಲೆ ಬೀಸಬೇಕು, ಗೋಧಿ ಬೀಸಬೇಕು, ಎಲ್ಲ ಬೀಸಬೇಕಲ್ಲ ಮತ್ತೆ ನೀವು. ಸೊ ಆ ನಿಟ್ಟಿನಲ್ಲಿ ನೀವು ಬೇರೆ ಬೇರೆ ಮಾಡ್ತಾ ಹೋಗ್ಬೇಕಾಗತ್ತೆ ಅಂತ. ಸೊ ಅದರಿಂದ ನಾನು ಬದಲಾಗಿದ್ದು, ನಾನು ಮುಂದೂ ಬೇರೆ ಬರಿತೀನಿ ಅಂತ ಅನ್ಸುತ್ತಪ್ಪ. ನಂಗಂತೂ ಹಿಂಗೆ ಇರ್ತೀನಿ ಅಂತ ಅನ್ಸಲ್ಲ. ಅದು ಇನ್ನೂ ಗೊತ್ತಿಲ್ಲ ನನಗೆ. ತುಂಬ ಇವಾಗ ನನಗೆ ಈ ಮಾಡರ್ನ್ ಹುಡುಗರಿಗೆಲ್ಲರೂ, ನಮ್ಮ ಹೊಸ ಹುಡುಗರಿಗೆಲ್ಲರಿಗೂ ಥ್ರಿಲ್ಲರ್ಸ್ ಭಾರಿ ಇಷ್ಟ. ಆ್ಯಕ್ಚುಲಿ ಎಷ್ಟು ಇಷ್ಟಪಡ್ತಾರೆ ಥ್ರಿಲ್ಲರ್ಸ್ನ ಅಂತಾರೆ. ತೇಜಸ್ವಿ ಅಂತೂ ಥ್ರಿಲ್ಲರ್ಸ್ ಜೊತೆಯಲ್ಲಿ ಒಳ್ಳೆ ಸಾಹಿತ್ಯ ಕೃತಿ ಬರಿಬೋದು. ಥ್ರಿಲ್ಲರ್ ಅಂದ ತಕ್ಷಣ ಅದೇನು ಚೀಪ್ ಅಂತಲ್ಲ ಅದು. ಆ್ಯಕ್ಚುಲಿ ಥ್ರಿಲ್ಲರ್ಸನ್ನು ಒಳ್ಳೆ ಕೃತಿಯನ್ನೇ ಬರೆದು ನೀವು ಥ್ರಿಲ್ಲಿಂಗ್ ಎಲಿಮೆಂಟ್ ಇಟ್ಕೊಳ್ಬೋದು. ಈಗ ಕರ್ವಾಲವ್ ಬರ್ದಂಗೆ, ಚಿದಂಬರ ರಹಸ್ಯ ಬರ್ದಂಗೆ, ಜುಗಾರಿ ಕ್ರಾಸ್ ಬರ್ದಂಗೆ ಅವೆಲ್ಲ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಅದರಲ್ಲೆಲ್ಲ ಅಲ್ಲ. ಅದು ತುಂಬ ಇಷ್ಟಪಡ್ತಾರೆ. ನಾನು ಅಂಥದ್ದೊಂದು ಬರೆಯೋಣ ಅಂತ ಅಂದ್ಕೊಳ್ತಿದ್ದೀನಿ. ಗೊತ್ತಿಲ್ಲ ಯಾವ್ದು ದಕ್ಕುತ್ತೋ. ದಕ್ಕಬೇಕಲ್ಲ, ನನ್ನ ಅದೃಷ್ಟನೂ ಬೇಕು, ಓದುಗರ ಅದೃಷ್ಟನೂ ಬೇಕು. ನನಗೆ ಹೆಂಗೆ ಅನಿಸುತ್ತೆ ಅಂತಂದರೆ ಈ ಕತೆ ಸಾಹಿತ್ಯ ಅನ್ನೋದಿದೆ ಅಲ್ಲ, ಇದೊಂಥರ ನಾವು ಸಾಹಿತ್ಯಕ್ಕೆಲ್ಲ ಒಡತಿ ಸರಸ್ವತಿ ಅಂತ ಅಂದ್ಕೊಂಡ್ರೆ, ಶಿ ಈಸ್ ಲೈಕ್ ಎ ಪ್ರಾಜೆಕ್ಟ್ ಮ್ಯಾನೇಜರು. ಆಯಿತಾ? ಅವಳು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಏನು ಮಾಡ್ತಾಳೆ, ನಿಮಗೊಂದು ಪೀಸ್ ಕೋಡಿಂಗ್ನ ಕೊಡ್ತಾಳೆ. ನೀನು ಇದನ್ನು ಮಾಡು, ನೀನು ಇದನ್ನು ಮಾಡು, ನೀನು ಇದನ್ನು ಮಾಡು ಅಂತ. ಯಾವ್ದು ಕೊಡ್ತಾಳೋ ಗೊತ್ತಿಲ್ಲ ನಮಗೆ, ಯಾವ ಪೀಸ್ ನಮಗೆ ಬರುತ್ತೋ ಪ್ರೋಗ್ರಾಮಿಂಗು, ಅದನ್ನು ನಾವು ಬರಿತೀವಿ. ಒಟ್ಟಾರೆ ಸಾಹಿತ್ಯದ ಉದ್ದೇಶ ಏನನ್ನೋದು ಆ ಪ್ರಾಜೆಕ್ಟ್ ಮ್ಯಾನೇಜರಿಗೆ ಗೊತ್ತಿರುತ್ತೆ ಹೊರತಾಗಿ ನಮಗೆ ಗೊತ್ತಿರಲ್ಲ. ಸೊ ಆದ್ದರಿಂದ ನಮ್ಮ ಪಾಲಿಗೆ ಬಂದಂಥ ಒಂದು ಟಾಸ್ಕ್ ಏನಿರುತ್ತೋ ಅದನ್ನು ನಾವು ಕಂಪ್ಲೀಟ್ ಮಾಡಿಕೊಡ್ಬೇಕಷ್ಟೇ. ಸೊ ಬೇರೆ ಏನು ದಾರಿ ಇಲ್ಲ. ಸೊ ಐ ಸಿ ವಾಟ್ ಈಸ್ ಗೋಯಿಂಗ್ ಟು ಕಮ್. ಇವಾಗಂತೂ ಬರೀ ಓದ್ತಾ ಇದ್ದೀನಿ, ಕೂತ್ಕೊಂಡು ಓದೋದು, ಹಗಲು ರಾತ್ರಿ ಓದೋದು. ಕಥೆಗಳ ಆಯ್ಕೆ ಹೆಂಗೆ ನಿಮ್ದು? ಸಾಂದರ್ಭಿಕನ ಅಥವಾ ಹಿಂಗಿದ್ದೇ ಸೆಟ್ ಆಫ್ ಓದುಗರನ್ನ ಕಾನ್ಸಂಟ್ರೇಟ್ ಮಾಡಿ ಬರೀತೀರಾ? ಓದುಗರು ಮುಖ್ಯ. ಫಸ್ಟ್ ಓದುಗರು ತಲೆಯಲ್ಲಿ ಬರಲ್ಲ ಅನ್ಸುತ್ತೆ. ನನಗೇನೋ ಒಂದು ಕಾಡಬೇಕು ಸಂಗತಿ ಅಲ್ವಾ. ಸೊ ಇವಾಗ ಏನಾಗುತ್ತೆ ಅಂದರೆ, ದಿನನಿತ್ಯದ ಬದುಕಿನಲ್ಲೇ ಯಾವುದೋ ಸಂಗತಿ ನಿಮಗೆ ಕಾಡ್ಬಿಡುತ್ತೆ. ಅಪ್ಪ ಮಾರಾಯ ಇದೇನಿದು ಹೀಗಿದೆ ಅನ್ನುವಂಥದ್ದು. ಅಂದರೆ ಉದಾಹರಣೆ ನಿಮಗೆ ಹೇಳ್ತೀನಿ ನಾನು. ಸೊ ನಾನು ಸಣ್ಣವನಿದ್ದಾಗ ನಾನು ಸ್ಕೂಲ್ಗೆ ಹೋಗ್ಬೇಕಲ್ಲಕ್ಕೆ ಏನಾಯ್ತಂದರೆ, ನಾನು ಸ್ಕೂಲಿಂದ ಹೋಗೋ ದಾರಿಯಲ್ಲಿ ಒಂದು ಗಿರಣಿ ಇತ್ತು. ಜಿನ್ ಅಂತೀವಲ್ಲ, ಗಿರಣಿ ಅಂತೀವಲ್ಲ, ಅದಿತ್ತು ನಮಗೆ. ಆ ಗಿರಣಿಯಲ್ಲೆಲ್ಲ ಹಿಟ್ಟು ಹಾಕಿಸ್ಕೊಳ್ಳೋ ಗಿರಣಿ ಅದು. ಅಲ್ಲಿ ಏನಾಗಿದೆ, ನನ್ನ ಕ್ಲಾಸ್ಮೇಟ್ ಅವನನ್ನು ಅವ್ರ ಅಮ್ಮ ಸರಿಗೆ ಹೊಡಿತಾ ಇದ್ಲು ಆ ಸ್ಕೂಲ್ಗೆ ಹೋದಾರಲ್ಲಿ. ನಾನು ಯಾಕೆ ಹೊಡಿತಿದ್ದಾಳಿಕೆ ಅಂತ ಹೋದೆ, ನಾನು ಕುತೂಹಲದಿಂದ ಹೋದೆ. ಏನು ಆ ಕಾಲದಲ್ಲಿ ಫ್ರೆಂಡಿಗೆ ಹೊಡೆದ್ರೆ ಚೆನ್ನಾಗಾಯ್ತು, ಖುಷಿ ಆಗ್ತದೆ. ಆ್ಯಕ್ಚುಲಿ ನಮಗೆಲ್ಲ ಹಂಗಿರುತ್ತೀವಲ್ಲ ಸ್ವಭಾವ ಆ ಥರ. ಬಟ್ ನಾನೇನೋ ಕುತೂಹಲದಿಂದ ಹೋದೆ. ಯಾಕೆ ಹೊಡಿತಿದ್ದೆ ಅಂದರೆ, ಅವ್ರ ತಾಯಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೇಳ್ತಾ ಇದ್ದಾರೆ, ಅವ್ನು ಏನು ಮಾಡಿದ್ದಾನೆ, ಅವರಮ್ಮ ₹2 ಕೊಟ್ಟು ಕಳಿಸಿದ್ದಾಳೆ, ಇದು ಹಾಕಿಸ್ಕೊಂಬ ಅಂತ, ಹಿಟ್ಟು ಹಾಕಿಸ್ಕೊಂಬ ಅಂತ. ಅದನ್ನು ಆ ಕಾಳುಗಳಲ್ಲಿ ಇಟ್ಬಿಟ್ಟು ಅದನ್ನ ಹಾಗೆ ಹಾಕ್ಬಿಟ್ಟಿದ್ದಾನೆ. ಅದು ಪುಡಿ ಪುಡಿ ಆಗ್ಬಿಟ್ಟಿದೆ ಅದು. ಇವಾಗ ಅವ್ನು ಹಣ ಕೊಡು ಅಂತ ಕೇಳ್ತಾ ಇದ್ದಾನೆ ಅವನು, ಆ ಗಿರಣಿ ಅವನು. ಸೊ ತಾಯಿಗೆ ಅಳ್ತಾ ಇದ್ದಾಳೆ, ₹2 ಹಾಳು ಮಾಡ್ಬಿಟ್ಟಪ್ಪ ಅಂತ. ಒಂಥರ ಇವಾಗಲೂ ಹೆಂಗೆ ಕಾಡುತ್ತೆ ಅಂದರೆ ನನಗದು. ₹2 ಅಂದರೆ ತಾಯಿ ₹2 ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಆ ಕಾಲದಲ್ಲಂತೂ ಇಟ್ಸ್ ಎ ವೆರಿ ಬಿಗ್ ಅಮೌಂಟು. ಅದು ಏನೆಲ್ಲ ಹೇಳುತ್ತಲ್ಲ ನನಗೆ. ಆವಾಗ ಗೊತ್ತಾಗಿಲ್ಲ ನನಗೆ, ಆ ಹೊತ್ತಿನಲ್ಲಿ ಕಾಡಿಲ್ಲ ಅದು. ಇವಾಗ ಮತ್ತೆ ಕಾಡುತ್ತೆ. ಸುಮ್ಮನೆ ಏನೇನೋ ದುಂದು ವೆಚ್ಚ ಮಾಡೋಕೆ ನಾನು ಬಿಡೋದೇ ಇಲ್ಲ. ಬಂದಷ್ಟು ನೆನಪಾಗುತ್ತೆ ನಂಗೆ ಅದು. ₹2 ಕಣಪ್ಪ, ₹2 ಅಂತ ಇದು ಮಾಡಿದ್ದು. ದುಂದು ವೆಚ್ಚ ಮಾಡಬಾರ್ದು, ಯಾವುದಕ್ಕೂ ದುಂದು ವೆಚ್ಚ ಮಾಡಬಾರ್ದಲ್ಲ. ಸೊ ಅಂಥ ಸಂಗತಿಗಳು ನಿಮ್ಮ ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದದು. ಅದಕ್ಕೆ ಮಿಡಿಯೋ ಸ್ವಭಾವ ಬೇಕು. ಅದನ್ನು ನೀವು ಮುಖ್ಯ ಅಂದ್ಕೊಳ್ದೇ ಇದ್ದರೆ ಅದು ನೀವು ಕತೆ ದಕ್ಕಲ್ಲ ಅದು. ಸೊ ಅವನ್ನ ನೋಡ್ತಾ ನನಗೆ ಅನಿಸುತ್ತಪ್ಪ, ಇಷ್ಟು ಚೆನ್ನಾಗಿ ಇದೆ, ಇದನ್ನೇನೋ ಒಂದು ಹಿಡ್ಕೊಡ್ಬೇಕು, ಇದನ್ನೇನಾದರೂ ಮಾಡಬೇಕು ಅಂತ ಬರೆಯೋಕೆ ಹೋದರೆ ಮತ್ತೇನೋ ಆಗುತ್ತೆ, ಅದು ಕತೆ ಆಗುತ್ತೆ ಅಂತ. ಹಾಗೆ ಸೊ ಫಸ್ಟು ನಮ್ಮನ್ನು ಕಾಡಬೇಕು. ಸುಮ್ಮನೆ ನಾನು ಓದುಗರ ಸಲುವಾಗಿ ಬರಿತೀನಪ್ಪ, ಓದುಗರು ಮೆಚ್ಚಂತ ಬರಿತೀನಿ, ಹಂಗಾಗಲ್ಲ ಅನಿಸುತ್ತೆ ಯಾರಿಗೂ. ಓದುಗರು ಯಾರು ಅಂತಲೂ ಗೊತ್ತಿರಲ್ಲ ನಮಗೆ. ಯಾರೋ ನಮಗೇನು ಒಂದು ಗೊತ್ತಿರೋದೇನು, ಕನ್ನಡ ಓದುಗರು ಸದ್ಯಕ್ಕೆ ನಾನು ಬರೀತಾ ಇರೋದು. ಅದರಿಂದ ಕನ್ನಡಿಗರಿಗೆ ಏನು ಬೇಕೋ ಆ ರೀತಿಯ ಭಾಷೆ ಬಳಸ್ತೀನಿ ಬರಿಬೇಕಲ್ಲ. ಯಾಕಂದರೆ ಏನಪ್ಪ, ಈಗ ಕನ್ನಡಿಗರಿಗೆ ನಾವು ಹಂಪೆಯ ವೈಭವ ಅಂತ ಬರಿಬೇಕಲ್ಲ, ಅದನ್ನ ಏನು ಹೇಳೋದು ಬೇಕಿಲ್ಲ. ಹಂಪೆಯ ವೈಭವ ಅಂದರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ತಾನೇ. ಸೊ ಅದು ಬೇರೆ ದೇಶದ ಓದುಗರಿಗೆ ಹಂಪಿ ಅಂದರೆ ಗೊತ್ತಾಗಲ್ಲ. ಹಂಪಿ ಅಂದ್ರೇನು, ವಿಜಯನಗರ ಎಲ್ಲ ಬೇಕಾಗತ್ತಲ್ವ. ಸೊ ಅಲ್ಲಿ ಬರವಣಿಗೆ ಬೇರೆ ಆಗುತ್ತೆ ಆ್ಯಕ್ಚುಲಿ, ಟ್ರಾನ್ಸ್ಲೇಷನ್ ಚಾಲೆಂಜಸ್ ಅವೆಲ್ಲ. ಸೊ ಆ ಥರ ಇರುತ್ತೆ. ನಮಗೆ ನಮ್ಮ ಕನ್ನಡ ಓದುಗರಿಗೆ ಹಿಂಗೆ ಬೇಕು ಹಂಗೆ ಭಾಷೆಯನ್ನು ಬಳಸ್ಕೊಂಡ್ಬಿಟ್ಟಿರ್ತೀವಿ, ಬಂದುಬಿಟ್ಟಿರ್ತದೆ, ಚಿಕ್ಕಣ್ಣಿಂದೇ ಬಂದಿರುತ್ತೆ. ಸೊ ಅದನ್ನು ಮಾಡ್ಕೊತ ಹೋಗುವಂಥದ್ದು. ಸೊ ಬಟ್ ಭಾಳ ಮುಖ್ಯ, ನಿಮ್ಮನ್ನು ಕಾಡದೇ ಇರೋದು ಅಥವಾ ನಿಮ್ಮನ್ನು ಇದು ಮಾಡದೇ ಇರೋಂಥ ವಸ್ತು ಬಗ್ಗೆ ಬರಲಿಕ್ಕೆ ಹೋದರೆ ದಕ್ಕಲ್ಲ ಅದು ಕತೆ. ದಕ್ಕಲ್ಲ.
ಕಾಡಬೇಕು, ಚೆನ್ನಾಗಿ ಕಾಣಬೇಕು ಯಾವುದೋ ರೀತಿಯಿಂದ. ಅದು ನನ್ನದೇ ಅನುಭವ ಆಗಿರಬೇಕು ಅಂತ ಹೇಳಲ್ಲ ನಾನು, ಬೇರೊಬ್ಬರು ಹೇಳ್ಕೊಳ್ತಾರೆ ನನಗಿದು ಈ ಥರದ್ದು ಅನುಭವ ಆಯಿತು, ಅದು ಕಾಡಬೇಕು ಅಂತ. ಎಲ್ಲ ಅನುಭವಗಳು ಆಗಲ್ಲ ನಮಗೆ, ಯಾಕೆಂದರೆ ಕೆಲವೊಂದು ಸಾವಿನ ಅನುಭವ ಇದೆಯಪ್ಪ, ಸಾವಿನ ಅನುಭವ ನಂಗೆ ಗೊತ್ತೇ ಇಲ್ಲ ಹೆಂಗಿರುತ್ತೆ ಸಾವು ಅಂತ. ಬಟ್ ಅದ್ರ ಹತ್ರ ಹೋಗಿರ್ತೀವಿ, ಎಷ್ಟೋ ಸಂದರ್ಭದಲ್ಲಿ ಹೋಗ್ಬಿಡ್ತಿದ್ದೆ, ಆ ಒಂದು ಫೀಲಿಂಗ್ ಬರುತ್ತೆ ನೋಡಿ ಅಲ್ಲಿ, ಅಯ್ಯೋ ಹೋಗ್ಬಿಡ್ತಿದ್ದೆ ನಾನಿನ್ನು ಒಂದು ನಿಮಿಷದಲ್ಲಿ ಯಾವುದೋ ಕಾರ್ ಬಂದು ಹೊಡೆದು ಬಿಡ್ತಿತ್ತು, ನಾನು ತಪ್ಪಿಸ್ಕೊಂಡೆ, ಅದೃಷ್ಟ. ಆ ಸಾವಿನ ಗಳಿಗೆ ಅನ್ಕೊಂಡಿರ್ತಿರಲ್ಲ, ಅದನ್ನು ಎಕ್ಸ್ಪಾಂಡ್ ಮಾಡೋದು ಮತ್ತೆ ಅದು ಹೇಗಿತ್ತು ಅನ್ನುವಂಥದ್ದು. ಎಲ್ಲ ಅನುಭವಗಳು ನಮ್ಮದಾಗಲ್ಲ. ಅಥವಾ ಅನೈತಿಕ ಸಂಬಂಧಗಳು ನಿಮ್ಮಲ್ಲೇ ಇರಬೇಕು ಅಂತೇನಿಲ್ಲ, ಅನೈತಿಕ ಸಂಬಂಧ ಅದು ಮನಸ್ಸಿನಲ್ಲಿ ಮೂಡಿರುತ್ತಲ್ಲ, ಯಾವುದೋ ಒಂದು ಅನೈತಿಕ ಭಾವಗಳು ಮೂಡಿರುತ್ತಲ್ಲ, ಯಾರೋ ಒಬ್ಬ ಇಷ್ಟ ಆಗಿರ್ತಾನಲ್ಲ ನಿಮಗೆ, ನಿಮ್ಮ ಗಂಡ ಅಲ್ಲದೆ ಬೇರೆ ಒಬ್ಬನ ಇಷ್ಟ ಆಗುವಂಥದ್ದು ಇದ್ದೇ ಇರೋದು, ಅದನ್ನ ಎಕ್ಸ್ಪಾಂಡ್ ಮಾಡಬೇಕಾಗತ್ತೆ ಅನೈತಿಕ ಸಂಬಂಧಗಳನ್ನು. ಅದನ್ನು ಒಂದು ಮಾನವೀಯ ನೆಲೆಯಲ್ಲಿ. ಸಮಸ್ಯೆ ಏನಾಗುತ್ತೆ ಅಂದರೆ ವಿಪರೀತ ಪೂರ್ವಾಗ್ರಹಗಳು ನಮ್ಮಲ್ಲಿರ್ತವೆ. ಚಿಕ್ಕಂದಿನಿಂದ ವಿಪರೀತ ಪೂರ್ವಾಗ್ರಹಗಳನ್ನು ತುಂಬಿಡ್ತಾರೆ. ಅಪ್ಪ ಅಮ್ಮ ಹೇಳಿರ್ತಾರೆ ನಿನ್ನ ಜಾತಿಯೇ ಶ್ರೇಷ್ಠ ಜಾತಿ, ಅದು ಅಲ್ಲ ಅಂತ ಗೊತ್ತಾಗೋಕೆ ತುಂಬ ಟೈಮ್ ಹಿಡಿಯುತ್ತೆ ನಿಮಗೆ. ಈ ಕತೆ ಬರುವವರೆಗೆ ಏನಂತಂದರೆ ಆ ಪೂರ್ವಾಗ್ರಹಗಳನ್ನು ಮೀರುವಂಥದ್ದು ಅಂತ, ಅವ್ನು ಮೀರ್ಬೇಕು ನೀನು, ಅಲ್ಲ ಅದು ಅಂತ ನೀನು ಅರ್ಥ ಮಾಡ್ಕೋಬೇಕು, ಹೊಸದಾಗಿ ಅರ್ಥ ಮಾಡ್ಕೊತ ಹೋಗ್ಬೇಕಾಗತ್ತೆ. ಸತ್ಯ ಪ್ರಾಮಾಣಿಕವಾಗಿರುವಂಥದ್ದು, ಅವಾಗೊಂದು ಕತೆ ಹುಟ್ಕೊಳ್ಳುತ್ತೆ ಅಂತ ಅನಿಸುತ್ತೆ ನನಗೆ. ಆದರೆ ನಮ್ಮ ಕಲ್ಪನೆ ಮತ್ತು ಇತಿಹಾಸ ಎರಡನ್ನೂ ಸೇರಿಸಿ ಬರೆಯೋದಿದೆಯಲ್ಲ, ಅದು ಅತಿ ದೊಡ್ಡ ಚಾಲೆಂಜ್ ಅಂತ ಅನ್ಸುತ್ತೆ. ತುಂಗಭದ್ರಾ ನದಿ ತೀರದಲ್ಲಿ ದೇವರಿಗೆ ಏರಿಸುವ ಹೂವು ಯಾವುದು ಅನ್ನೋದು, ತೇಜೋ ನದಿಯಲ್ಲಿ ಮೀನು ಹಿಡಿದು ಮನೆಗೆ ಹೋಗಿ ಹಾಕೋ ಮಸಾಲೆ ಯಾವುದು ಅನ್ನೋದು ಗೊತ್ತಿರಬೇಕು. ಅದೇ ಹೆಂಗ್ ಮಾಡ್ತೀರಿ ನೀವು? ಮಾಡ್ಬೇಕು, ಅದು ಮಾತ್ರ ತುಂಬ ಮಾಡಿದೆ ತೇಜೋಗೆ, ಎಸ್ಪೆಷಲಿ ಬೇರೆ ಪುಸ್ತಕಗಳಿಗೆ ಬೇಕಾಗಲ್ಲ. ತೇಜೋ ರೇಷ್ಮೆ ಬಟ್ಟೆ ಎರಡು ಅವು ಒಂಥರ ಆ ಶತಮಾನಕ್ಕೆ ಹೋಗಿ ಜೀವಿಸೋದು. ಇದಕ್ಕೆ ತುಂಬ ಸ್ಟಡಿ ಮಾಡಬೇಕಾಗತ್ತೆ, ಯಾಕೆಂದರೆ ಸುಮ್ಮನೆ ಬರಿತೀನಿ ಅಂತ ಹೋದರೆ ಬರಲ್ಲ ಇವೆಲ್ಲ. ಸೊ ನಾನು ಸುಮಾರು 3-4 ವರ್ಷ ಅಧ್ಯಯನ ಮಾಡಿದ್ದೀನಿ. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಾನು ಇಂಜಿನಿಯರಿಂಗ್ನಲ್ಲಿ ಅಷ್ಟು ಓದಿಲ್ಲ ನಾನು ಅಂತ. ಯಾಕೆಂದರೆ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಟಾಪರ್ ನಾನು, ಯೂನಿವರ್ಸಿಟಿ ಟಾಪರು. ಬಟ್ ನೋ ವೇ ಐ ಹ್ಯಾವೆಂಟ್ ಸ್ಟಡಿಡ್ ದಟ್ ಮಚ್. ಇಲ್ಲಿ ಅದಕ್ಕಿಂತ ಹೆಚ್ಚು ಓದ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಯಾಕೆಂದರೆ ಆ ಮಟ್ಟಿನ ಒಂದು ತಯಾರಿ ಮಾಡಿದರೆ ನಿಮಗೆ ಸುಲಲಿತವಾಗಿ ಬರೆಯೋದಕ್ಕೆ ಬರುತ್ತೆ. ನಿಮಗೆ ಬರ್ಕೊತ ಹೋಗ್ತೀರಾ ನೀವು, ಏನಾದರೂ ಒಂದು ಆ ಕಾಲಘಟ್ಟದ ಒಂದು ಸಂಗತಿಗಳನ್ನ, ಇಲ್ಲಾಂದರೆ ಸ್ಟಕ್ ಆಗ್ತೀರಾ ನಿಮಗೆ. ಓಕೆ, ಅವನು ಮನೆಗೆ ಹೋಗಿ ಮಲಗಿದ ಅಲ್ಲಿ ಹಾಸಿಗೆ ಇರುತ್ತೋ, ಮಂಚ ಇರುತ್ತೋ, ಪರದೆ ಇರುತ್ತೋ ಇಲ್ವೋ, ಇವೆಲ್ಲ ಬರುತ್ತಲ್ಲ ತಲೆಯಲ್ಲಿ ನಿಮಗೆ, ಅವೆಲ್ಲ ಡೀಟೇಲ್ಸ್ ಸಿಂಗಲ್ಲ, ಅದು ಕಣ್ಮುಂದೆ ಬರಬೇಕಲ್ಲ ನಿಮಗೆ. ಅದು ಬರೋದು ಆಂಥೋಪಾಲಜಿ ಓದ್ದಾಗೆ, ನಮಗೆ ಆ ಕಾಲಘಟ್ಟದ್ದು ಓದ್ದಾಗೆ ಬರುತ್ತೆ. ಅಲ್ಲಿಗೂ ಮಿಸ್ಟೇಕ್ ಮಾಡ್ತೀವಿ ರೀ. ಸೊ ಇವಾಗ ಹೇಳ್ತೀನಲ್ಲ ಇಷ್ಟೆಲ್ಲ ಬರೆದಿದ್ದೆ. ತೇಜೋ ತುಂಗಭದ್ರಲ್ಲಿ ನಾನು ಇದು ಮೆಣಸಿನ್ಕಾಯಿ ಹಾಕ್ತಾಳವಳು, ಮೆಣಸಿನ್ಕಾಯಿಗೆ ಹಾಕಿದ್ರೆ ಆ ಗಿಡ ಬರುತ್ತಲ್ಲ, ಆಗಲೂ ಒಬ್ರು ಓದುಗರು ಹಿಡ್ಕೊಂಡ್ರು ನನ್ನ, ಸರ್ ನೀವು ಮೆಣಸಿನ್ಕಾಯಿನ ಹಾಕಿ 6 ತಿಂಗಳಿಗೆ ಕಾಯಿ ಬಿಡುತ್ತೆ, ಅದು ನೀವು 2 ತಿಂಗಳಿಗೆ ಕಾಯಿ ಬಿಡಿಸಿದ್ದೀರಾ ನಿಮ್ಮ ಕಾದಂಬರಿ ಇಲ್ಲಿ ಅಂತ ಹೇಳಿ. ನೋಡಿ, ನಾನು ರೈತಾಪಿ ಮನೆತನದವನಲ್ಲ, ನಾನು ಗೊತ್ತಾಗಿಲ್ಲ ನಂಗದು ಆ್ಯಕ್ಚುಲಿ. ಇಟ್ ಟೇಕ್ಸ್ ಸಚ್ ಲಾಂಗ್ ಅಂತ. ನನಗೆ 2 ತಿಂಗಳಲ್ಲಿ ಕಾಯಿ ಬಿಡಿಸಿದ್ದೀನಿ. ಸಿ ಇಟ್ಸ್ ಅ ಮಿಸ್ಟೇಕ್, ಪೀಪಲ್ ವಿಲ್ ಫೈಂಡ್ ಔಟ್ ಆ್ಯಕ್ಚುಲಿ ವೆನ್ ಯು ಮೇಕ್ ಸಮ್. ಅದು ಪರವಾಗಿಲ್ಲ, ಇದು ನಂದು ಕಾಲ್ಪನಿಕ ಕೃತಿ ಆದ್ರಿಂದ ಅದಕ್ಕೆ ಇದಿರುತ್ತೆ, ಕನ್ಸೆಷನ್ ಇರುತ್ತೆ, ತುಂಬಾ ತಲೆ, ಅದಕ್ಕೆ ಪನಿಷ್ಮೆಂಟ್ ಏನಿರಲ್ಲ ಯಾರಿಗೂ, ಅದು ಸಿಗುತ್ತೆ ಅಷ್ಟೇ. ಬಟ್ ಜನಕ್ಕೆ ಗೊತ್ತಾಗತ್ತೆ, ಅದು ಅವ್ರದ್ದು ಹಿನ್ನೆಲೆ, ಅದು ರೈತಾಪಿ ಹಿನ್ನೆಲೆ ಅವ್ರದ್ದು ಚಕ್ಕಂತ ಗೊತ್ತಾಗಿದೆ ಅವನಿಗೆ, ಇದು ಮಿಸ್ಟೇಕ್ ಮಾಡಿದ್ರು ಸರ್ ಅಂತ. ಸೊ ನನಗೆ ಆ ಥರ ಒಂದು ಅಧ್ಯಯನ ಮಾಡ್ಕೋಬೇಕಲ್ಲ, ಇದಕ್ಕಿಂತ ರೇಷ್ಮೆ ಬಟ್ಟೆ ಬರೀಬೇಕಲ್ಲ, ಯಾಕಂತೂ ರೇಷ್ಮೆ ಉದ್ಯಮ ಗೊತ್ತಿಲ್ಲ ನನಗೆ. ಹೋದೆ ನಾನು ಎಲ್ಲ ಕಡೆಗೆ, ರಾಮನಗರಕ್ಕೆ ಹೋದೆ, ಎಲ್ಲ ನೋಡಿದೆ ರಾಮನಗರದಲ್ಲಿ ಏನೇನಾಗುತ್ತೆ ಅಂಥೇಳಿ, ಅದು ಮಾರಾಟ ಹೆಂಗಾಗತ್ತೆ ಅಂಥೇಳಿ. ಆ ಕಡೆಗೆ ಇದು ಪಾಂಡವಪುರಕ್ಕೆ ಹೋಗಿ ಅಲ್ಲಿ ಹುಳಗಳು ಸಾಕಾಣಿಕೆ, ಅಲ್ಲಿಂದ ಗೂಡು ಮಾಡೋದು, ಮೊಟ್ಟೆ ಮಾಡೋದು, ಮಂಡ್ಯ ಕಡೆಯಲ್ಲಿ ಮೊಟ್ಟೆ ಮಾಡೋದು, ಆ ಮೊಟ್ಟೆ ಮಾಡೋದು ಹೆಂಗೆ ಮಾಡ್ತಾರೆ, ಅದ್ರದ್ದು ಅವ್ರ ಸವಾಲುಗಳೇನು, ಆಮೇಲೆ ನೂಲು ತೆಗಿಯೋರ ಸವಾಲುಗಳೇನು. ಸೊ ಅದನ್ನು ನೋಡಿದೆ. ಆಮೇಲೆ ಇಲ್ಲಿ ಯಲಹಂಕ ಕಡೆಯಲ್ಲೆಲ್ಲ ನೇಯ್ಗೆ ಮಾಡೋರ ಸವಾಲು ದೇವಾಂಗದವ್ರು ಮಾಡ್ತಾರೆ. ಸೊ ನೇಯ್ಗೆ ಮಾಡೋ ಸವಾಲೇನು, ಬಣ್ಣ ಹಾಕೋರ ಸವಾಲೇನು, ಕಡೆಗೆ ಸಿಲ್ಕ್ ಅಂಗಡಿಯಲ್ಲಿ ಸವಾಲುಗಳೇನು. ಸೊ ಇವೆಲ್ಲವನ್ನು ನೋಡ್ಕೊಂಡ್ಮೇಲೆ ನನಗೊಂದು ಸಿಲ್ಕ್ ಬಗ್ಗೆ ಮಾತಾಡೋಕ್ಕೆ ಶಕ್ತಿ ಬರುತ್ತೆ ನನಗೆ. ಸಿಲ್ಕ್ ಅಂದರೆ ಏನಪ್ಪ, ಅದು ಹೇಗಿರುತ್ತೇನೋ. ಸೊ ಅದು ಇಲ್ಲದೆ ನಾವು ಬರೆಯೋಕ್ಕೆ ಹೋದರೆ ಕಷ್ಟ ಆಗುತ್ತೆ. ನಮ್ಮ ಸ್ವಂತ ಹಿನ್ನೆಲೆದು ಏನಾದರೂ ಬರಿಬೋದು. ಇವಾಗ ಬ್ರಾಹ್ಮಣ ಮನೆಯ ಕುಟುಂಬ ಬರಿ ಅಂದರೆ ನಂಗೆ ಏನು ತಯಾರಿನೇ ಬೇಡ, ಬರೆದು ಹಾಕ್ಬಿಡ್ತೀನಿ ಬ್ರಾಹ್ಮಣರು ಮನೆಯದು ಹಿಂಗೆ ಅಂತ ಬರೆಯೋಕ್ಕೆ ಸಾಧ್ಯ. ಬಟ್ ಬೇರೆ ಒಂದು ಮನೆಯದು ಬರಿಬೇಕು ಅಂತಂದರೆ